ನಿರ್ಮಾಪಕರುಗಳಿಗೆ ತೊಂದರೆ. ನಿರ್ಮಾಪಕರುಗಳು ಮನೆ ಮಠ ಅಡ ಇಟ್ಬಿಟ್ಟು ಸಿನಿಮಾಗಳು ಮಾಡಿ ಬೇಕಾ ಸರ್ ಇವೆಲ್ಲ? ನಾನು ಹೇಳೋದಿಷ್ಟೇ, ಏನು ಸಿನಿಮಾ ಮಾಡದೇ ಇದ್ರೂ ತೊಂದರೆ ಇಲ್ಲ ಸರ್, ನೆಮ್ಮದಿಯಾಗಿ ಬದುಕೋದು ಕಲೀರಿ. ಸಿನಿಮಾ ನಮ್ಮೆಲ್ಲರಿಗೂ ಒಂದಷ್ಟು ದಿನ ಅನ್ನ ಹಾಕಿದೆ, ನಾವು ಸಾಯೋರ್ಗೂ ಸಿನಿಮಾ ಬಗ್ಗೆ ಕೃತಜ್ಞತೆ ಇಟ್ಕೋತೀವಿ. ಬಟ್ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ನಿಮ್ಮ ಸಿದ್ಧಾಂತನ ಕಳ್ಕೊಂಡು ಯಾವತ್ತೂ ಬದುಕೋಕೋಬಿಡಿ ಅಂತ ನಾನು ಹೇಳ್ತೀನಿ ಸರ್. ಈಗ ನಿಮ್ಮ ಹೀರೋ ಅಂತಾನೆ ಇದ್ರಿ ಚಿಕ್ಕಣ್ಣ, ಅವರು ಕೂಡ ಈಗ ಇದರಲ್ಲಿ ಅಂದರೆ ಅವತ್ತು ಪಾರ್ಟಿ ಮಾಡಿದ್ರು, ಸಹಜವಾಗಿ ಒಂದು ಪರಿಚಯಸ್ಥಾನದಾಗ ಹೋಗಬೇಕಾಗುತ್ತೆ ಬರಬೇಕಾಗುತ್ತೆ. ಅವರು ಕೂಡ ನಿನ್ನೆ ಅಂದರೆ ಸ್ಟೇಷನ್ಗೆ ಹೋಗಿ ಒಂದು ಹೇಳಿಕೆ ಕೊಟ್ಟು ಬರುವಂಥ ಘಟನೆ ಕೂಡ ನಡೀತು. ಸೊ ಅವ್ರು ಮಾತ್ರ ಅಲ್ಲ, ಅವ್ರ ಜೊತೆಗಿರುವಂಥವ್ರು ಎಲ್ರಿಗೂ ಕೂಡ ಈ ರೀತಿ ಒಂದು ಘಟನೆಗಳಾಗ್ತಾ ಇರೋವಂಥದ್ದು. ಸರ್ ಏನು ಹೇಳ್ತೀರಿ ಚಿಕ್ಕಣ್ಣ ಅವರು ಆತ್ಮೀಯತೆ, ಅವರ ಒಡನಾಟದ ಬಗ್ಗೆ? ಸರ್, ಚಿಕ್ಕಣ್ಣನ ಬಗ್ಗೆ ನನಗೆ ಗೊತ್ತಿದೆ ಸರ್, ಒಂದಂತೂ ಶ್ಯೂರ್, ಆತ ಈ ಥರದ್ದು ನಡೆದಾಗಲೂ ಧೈರ್ಯವಾಗಿ ಹೇಳ್ತಾನೆ ಸರ್, ಕೇರು ಮಾಡೋಕ್ಕೆ ಹೋಗಲ್ಲ ಆತ. ಹೇಳ್ತಾನೆ, ಹೇಳಿ ಕೇಳಲಿಲ್ಲ ಅಂದರೆ ಆ ಜಾಗನ ಬಿಟ್ಟು ಹೋಗ್ಬಿಡ್ತಾನೆ ಮನುಷ್ಯ. ಯಾವುದೇ ಕಾರಣಕ್ಕೂ ಈ ಥರದ್ದನ್ನೆಲ್ಲ ಸಮರ್ಥಿಸ್ಕೊಳ್ಳುವಂಥ ವ್ಯಕ್ತಿ ಅಲ್ಲ, ಬುದ್ಧಿವಂತ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರೇ ಇದ್ರು, ಎಂಥ ದೊಡ್ಡ ದರ್ಶನ್ಗಿಂತ ದೊಡ್ಡ ಹೀರೋ ಇದ್ರು ಕೂಡ ಆತನಿಗೆ ಹೇಳ್ತಾನೆ, ಬೇಡ ಸರ್ ನೀವು ಮಾಡ್ತಾರ ತಪ್ಪು ಅಂತ. ಈತನ ಗಮನಕ್ಕೆ ಬಂದಿದ್ರೆ ಡೆಫಿನೆಟ್ಲಿ ಈತ ಹೇಳ್ತಾ ಇದ್ದ ಸರ್. ಈತನ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ಇದೆಲ್ಲದ್ರ ಜೊತೆಗೆ ಸಹಜವಾಗಿ ಅಂದರೆ ವಿಜಯಲಕ್ಷ್ಮಿ ಅವರು ಸರ್, ದರ್ಶನ್ ಅವರ ಒಂದು ಬಾಂಧವ್ಯದ ಬಗ್ಗೆ, ಬದುಕಿನ ರೀತಿ ನೀತಿಗಳು ಸರ್, ಅವರ ಆತ್ಮೀಯತೆ ದಿನಗಳನ್ನು ನೀವು ನೋಡ್ದಂಗೆ ಸರ್, ಅವರ ತ್ಯಾಗ ಆಗಿರ್ಬೋದು. ಈಗ ವಿಜಯಲಕ್ಷ್ಮಿ ಮೇಡಮ್ ಅವ್ರ ತ್ಯಾಗ ಕೂಡ ನೀವು ನೋಡಿರ್ತೀರಿ, ಹೇಗಿರ್ತಾ ಇದ್ರು ಅಂತ. ಅವ್ರ ಪರ್ಸ್ನಲ್ ಮ್ಯಾಟ್ರ್ ನಾವು ಮಾತಾಡಬಾರ್ದು ಸರ್. ಆಯಮ್ಮನ್ ತಾಯಿ ನನಗೆ ಅವ್ರ ಮನೆಗೆ ಹೋದಾಗ ನನಗೆ ಬೇಕಾದಷ್ಟು ಸಲ ಊಟ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಆಕೆಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅಂತ ನಾನು ಭಾವಿಸೋದು ಸರ್. ಸರ್, ಇದ್ರ ಜೊತೆಗೆ ಸಹಜವಾಗಿ ದಿನಕರ್ ತೂಗುದೀಪ್ ಅವ್ರ ಜೊತೆಗೂ ಅವರು ಒಂದಿಷ್ಟು ಜಗಳ ಮಾಡೋವಂಥ ಸಂದರ್ಭ ಆಗಿತ್ತು ಅಂತ. ಸೊ ಅವರು ಒಂದು 7 ವರ್ಷದಿಂದ ಮಾತುಕತೆಯಲ್ಲಿ ಇಲ್ಲ ಅನ್ನೋಂಥದ್ದು. ನೀವು ಕೂಡ ಆ ಎಲ್ಲ ಪೀರಿಯಡಲ್ಲೂ ಕೂಡ ಅಂದರೆ ಈ ದರ್ಶನ್ ಸರ್ ಜೊತೆಗಿದ್ರಿ. ಸೊ ಆವತ್ತು ದಿನಕರ್ ವಿಚಾರವಾಗಿ ನೀವು ಹೇಳುವಂಥದ್ದಾದರೆ, ಇವತ್ತು ಅವರು ಕೂಡ ಅಂದರೆ ಸ್ಟೇಷನ್ ಹತ್ರ ಬರದೇ ಇರುವಂತಹ ಸ್ಥಿತಿಲಿದ್ದಾರೆ. ಏನು ಹೇಳ್ತೀರಾ ಸರ್ ಈ ಘಟನೆಗೆ ಅಂತ? ಸರ್, ನಾನು ಈಗಾಗಲೇ ಹೇಳಿದೆ, ಅವ್ರ ಪರ್ಸ್ನಲ್ ಮ್ಯಾಟ್ರಿಗೆ ನಾವು ತಲೆ ಹಾಕಕ್ಕೆ ಹೋಗ್ಬಾರ್ದು ಸರ್. ಅವ್ರವ್ರದ್ದು ಏನಿರ್ತದೋ ನಮಗಂತೂ ಗೊತ್ತಿಲ್ಲ. ನಮಗೆ ದಿನಕರ್ ಸರ್ ಒಳ್ಳೆ ಸ್ನೇಹಿತರು, ನಾವು ಸಿಕ್ಕಿದಾಗೆಲ್ಲ ತುಂಬ ಗೌರವಯುತವಾಗಿ ಮಾತಾಡಿದ್ದಾರೆ. ಯಾವತ್ತೂ ಅಷ್ಟೇ ಸಿನಿಮಾ ಬಿಟ್ಟು ನಾವೆಲ್ಲ ಯೋಗಕ್ಷೇಮ ಅವರು ಮಾತಾಡಿದ್ದಾರೆ, ನಾನು ಮಾತಾಡಿದ್ದೀನಿ. ಆತ ಸ್ವಾಭಿಮಾನಿ ಅನ್ನೋದಂತೂ ನನಗೆ ಗೊತ್ತಿದೆ ಸರ್. ಆತ ಏನು ಬಿಟ್ಟರು ಸ್ವಾಭಿಮಾನ ಬಿಡಲ್ಲ ಅನ್ನೋದು ನನಗೊಂದು ಗೊತ್ತಿದೆ ಸರ್. ಹಂಗಾಗಿ ಅವ್ರವ್ರ ಪರ್ಸ್ನಲ್ ಮ್ಯಾಟ್ರು ಅವ್ರು ನೋಡ್ಕೋತಾರೆ ಅಂತ ನಾನು ಅನ್ಕೊಳ್ಳೋದು ಸರ್. ಈಗ ನಿಮ್ಮ ಅಭಿಮಾನಿಗಳು ಕೆಲವರು ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇರುವಂಥದ್ದು, ಅವತ್ತು ಉಮಾಪತಿ ಅವರಿಗೆ ಅಯ್ಯೋ ತಗಡೆ ಅನ್ನೋಂಥ ಪದ ಬಳಸಿದ್ರು. ಇವತ್ತು ಅದೇ ಒಂದು ರೀತಿ ತಗಡಿನ ಶೆಡ್ಡಲ್ಲೇ ಇಂಥ ಘಟನೆ ನಡೆದೋಯ್ತಲ್ಲ ಅನ್ನೋಂಥ ಮಾತು ಕೇಳಿ ಬರ್ತದೆ ಸರ್. ನಿಮ್ಗೆ ಏನಿಸ್ತು ಸರ್? ನಾನು ಅದನ್ನೇ ಹೇಳ್ತಾ ಇರೋದು. ಯಾವತ್ತು ನಾನು ಅವಾಗಲೇ ನಿಮಗೆ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದೆ, ಇನ್ನೊಬ್ಬರ ಪರಿಸ್ಥಿತಿ ನೋಡಿ ನಾವು ನಗದ್ರೆ ನಮ್ಮ ಪರಿಸ್ಥಿತಿ ನೋಡಿ ನಗೋರು ಇನ್ನೊಬ್ರು ಇದ್ದೇ ಇರ್ತಾರೆ. ಯಾವತ್ತೂ ಅಷ್ಟೇ ನಾವು ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ ಮಾಡೋಕ್ಕಾಯ್ತಾ ಮಾಡಬೇಕು, ಆಳ್ಗೊಂದೊಂದು ಕಲ್ಲು ಅಂತ ಹಾಕ್ಬಾರ್ದು ಅಂತ. ಸೊ ನಾನು ಯಾವುದೇ ಕಾರಣಕ್ಕೂ ಅವರು ಏನಾಗಿದೆ ಕಾನೂನು ಚೌಕಟ್ಟಿನಲ್ಲಿ ಪೊಲೀಸ್ ಇಲಾಖೆ ನಿಜವಾಗ್ಲೂ ಭಾಳ ಗೌರವಯುತವಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ನಮ್ಮ ರಾಜ್ಯ ಸರ್ಕಾರ, ಮಾನ್ಯ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತವಾಗಿ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಾಯಿತು ಸರ್. ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಯಾರ ರೆಕಮೆಂಡೇಷನ್ನು, ಯಾರು ಫೋನ್ ಬಂದರೂ ಕೇರ್ ಮಾಡೋಕ್ಕೆ ಹೋಗ್ಬೇಡಿ, ನೀವು ಮಾಡೋ ಕರ್ತವ್ಯ ನೀವು ಮಾಡಿ ಅಂತ ಆದೇಶ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಭಾಳ ಖುಷಿ ಆಯಿತು ಸರ್. ಹ್ಯಾಟ್ಸ್ ಆಫ್ ಟು ಪೊಲೀಸ್ ಇಲಾಖೆ ಸರ್. ಸರಿ.